ಹೆಣ್ಣು ಮಕ್ಕಳು ಮನೆಗೆ ಲಕ್ಷ್ಮಿ ಇದ್ದ ಹಾಗೆ. ಆ ಲಕ್ಷ್ಮಿ ಹೋದ್ಮೇಲೂ ಅತ್ತೆ ಮನೆಯಲ್ಲಿ ಆ ಲಕ್ಷ್ಮಿ ಕಳೆ ಸದಾ ತುಂಬಿರ್ಲಿ ಅಂತ ಹಾರೈಸು. ನೋಡು, ಅತ್ತೆ ಮನೆಯಲ್ಲಿ ಹಾಲು ಉಕ್ಲಿ ಅಂತ ಹೇಳ್ಬಿಟ್ಟು ಆ ನಿನ್ನ ಕಾಲುಂಗ್ರನ ಆ ಗಂಗಾಳಕ್ಕೆ 3 ಸಲ ಹಾಕು. ನಮ್ಮತ್ತೆ ಮನೆ ಹಾಲು ಉಕ್ಕದಾಗ ಉಕ್ಲಿ. ನನ್ ತವ್ರ ಮನೆ ಹಾಲು ಉಕ್ಕದಾಗ ಉಕ್ಲಿ. ನೀವೇನು ಯೋಚನೆ ಮಾಡಬೇಡಿ. ನಿಮ್ ತಂಗಿ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಬರ್ತೀನಿ ನಿಜ. ಬರ್ತೀನಣ್ಣ, ಗೌರಿ ಬರ್ತೀನಿ. ಹೋಪ ಲಕ್ಷ್ಮಿ, ಬರ್ತೀನಿ ಬರ್ತೀನಿ ನಂದೀಶ. ಆಯ್ತು ಒಟ್ ಬರವ. ಏನ್ ಮಾಡ್ತಿದ್ದೀರಾ? ನೇಣ ಹಾಕೊಳಕ್ ಧೈರ್ಯ ಇಲ್ವಲ್ಲ, ಅದಕ್ಕೆ ಮನೆ ಬಿಟ್ಟು ತೊಲಗ್ತಾ ಇದೀವಿ. ನಿಮ್ಮ ಮಗಳನ್ನೇ ಸೊಸೆ ಮಾಡ್ಕೋತೀನಿ, ನಿಮ್ಮ ಮಗಳನ್ನೇ ಸೊಸೆ ಮಾಡ್ಕೋತೀನಿ ಅಂತ ಹೇಳಿ ಈಗ ತಿರುಗೋಕ್ಕಿಂತದ್ದು ಈ ಮನೆ ಯಜಮಾನಿ ಮಾಡಿದ್ಯಲ್ಲ. ಈಗೋಳಿ ಮನೆ ಯಜಮಾನಿ ಆದ್ಲು. ಇಷ್ಟು ದಿವಸ ನಾನೇ ಮನೆ ಎಳಿ ಆಗಿದ್ದೆ. ಈಗ ಅವ್ಳು ಕೊಟ್ಟದ ಕೈ ಚಾಚಬೇಕಲ್ಲ. ಅದಕ್ಕಿಂತ ಕೂಲಿ ಮಾಡ್ಕೊಂಡು ಬದುಕೋದೆ ವಾಸಿ. ಯಜಮಾನಿ? ಯಾವ ಯಜಮಾನಿ? ಯಾರಿಗೆ ಯಜಮಾನಿ? ನನ್ ಮಗನ ನನ್ನಿಂದ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇರೋ ಆ ಶೂರ್ಪಣಕ್ಕೆ ಈ ಮನೆ ಯಜಮಾನಿನ? ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಗೀತಾ, ಯಾವತ್ತಿದ್ರು ಈ ಮನೆ ಯಜಮಾನಿ ನನ್ ಮೊಮ್ಮಗಳೇ, ನಿನ್ ಮಗಳೇ. ಹಾಗಾದ್ರೆ ಇವಳು ನನ್ ಮಗ ತಾಳಿ ಕಟ್ಟಿದ ತಪ್ಪಿಗೆ 4 ದಿವಸ ಇದ್ದೋಗೋಳು. ಜಸ್ಟ್ ಪಾಸಿಂಗ್ ಕ್ಲೌಡ್. ತಾಳಿ ಕಟ್ಟದೆ ಇದ್ರೆ ಫುಟ್ಬಾಲ್ ಆಡ್ತಿದ್ದೆ. ತಾಳಿ ಕಟ್ಟಿದ ಮೇಲೆ ಏನು ಮಾಡಕ್ಕಾಗಲ್ಲ. ನಾನೀ ಮದುವೆಗೆ ಒಪ್ಕೊಂಡಿದ್ದು ಪ್ರೀತಿಯಿಂದ ಅಲ್ಲ. ನನ್ ಮಗ ನನ್ ಕೈ ಬಿಟ್ಟು ಹೋಗ್ತಾನೇನೋ ಅನ್ನೋ ಭಯದಿಂದ. ಅವಳನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡಿದ್ದು ಮಮತೆಯಿಂದ ಅಲ್ಲ. ನನ್ ಮಗನಿಗೆ ನನ್ ಮೇಲ್ ದ್ವೇಷ ಬರಬಾರ್ದು ಅಂತ. ಪ್ರೀತಿ ಮಾಡಿದವ್ರನ್ನ ಹಠದಿಂದ ಯಾವತ್ತೂ ಬೇರೆ ಮಾಡಕ್ಕಾಗಲ್ಲ. ನಂಬಿಸಿ ಮೋಸ ಮಾಡಬೇಕು.